ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ನಾವು ದಾನವರು ಮಹೇಶ್ವರನನ್ನು ಪ್ರಾರ್ಥಿಸಿದೆವು. ಮಹೇಶ್ವರ ನಮ್ಮ ಪ್ರಾರ್ಥನೆಗೆ ಒಲಿದು ನಿನ್ನನ್ನು ನಮಗೆ ಕರುಣಿಸಿದ. ನಿನ್ನ ದೇಹದಲ್ಲಿ ಎದೆಮಟ್ಟದ ಮೇಲಿನದು ವಜ್ರಗಳ ಸಮೂಹ. ಆದ್ದರಿಂದ ಆ ಭಾಗಕ್ಕೆ ಯಾವ ಆಯುಧದಿಂದಲೂ ಅಪಾಯವಿಲ್ಲ. ನಿನ್ನ ದೇಹದ ಕೆಳಭಾಗ ಮೃದುವಾದುದು. ಸ್ವತಃ ದೇವಿ ಉಮಾಮಹೇಶ್ವರಿಯೇ ರೂಪಿಸಿದ್ದು. ಆದ್ದರಿಂದ ನೀನು ಸಾಧಾರಣ ಮನುಷ್ಯನಲ್ಲ, ನೀನು ಅತಿಮಾನುಷನಾದ ವ್ಯಕ್ತಿ. ದಿವ್ಯ ಅಸ್ತ್ರಗಳಲ್ಲಿ ಪ್ರವೀಣರಾದ ಭಗದತ್ತನಂತ ಕ್ಷತ್ರಿಯ ವೀರರು ನಿನಗಾಗಿ ಯುದ್ಧ ಮಾಡುತ್ತಾರೆ. ಒಂದು ಸಣ್ಣ ಸೋಲು ನಿನ್ನನ್ನು ಆತ್ಮಹತ್ಯೆ ದವಡೆಗೆ ನೂಕಬಾರದು. ಶತ್ರುಗಳ ಬಗ್ಗೆ ನಿನಗೆ ಅಂಜಿಕೆ ಬೇಡ. ನಾವು ಯುದ್ಧದಲ್ಲಿ ನಿನ್ನ ಪರವಾಗಿ ಹೋರಾಡುತ್ತೇವೆ. ನಿನಗೆ ಸಹಾಯ ಮಾಡಲೆಂದೇ ಅಸಂಖ್ಯಾತ ದಾನವರು ಭೂಲೋಕದಲ್ಲಿ ಜನ್ಮವೆತ್ತಿದ್ದಾರೆ. ಉಳಿದ ಅಸುರರು ಭೀಷ್ಮ, ದ್ರೋಣ ಮೊದಲಾದವರನ್ನು ವಶ ಮಾಡಿಕೊಳ್ಳುವರು. ಆಗ ಅವರು ದಯೆ, ಕರುಣೆ, ಕ್ಷಮಾಗುಣಗಳಿಂದ ಮುಕ್ತರಾಗಿ ಶತ್ರುಗಳ ವಿರುದ್ಧ ಹೋರಾಡುವರು. ದಾನವರು ಕುರುಸೈನಿಕರ ಹೃದಯವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರೆಂದರೆ ಅವರು ನಿರ್ದಯಿಗಳಾಗಿ ಭೀಷಣ ಯುದ್ಧ ನಡೆಸುವರು. ವೈರಗಳ ಸಂತಾನವನ್ನು ಕ್ರೂರವಾಗಿ ಕೊಚ್ಚಿ ಹಾಕುವರು. ನಿನ್ನನ್ನು ಬಾಧಿಸುತ್ತಿರುವ ಇನ್ನೊಂದು ಭೀತಿಯ ಅರಿವು ನಮಗಿದೆ. ಅದು ಅರ್ಜುನನನ್ನು ನಿರ್ನಾಮಗೊಳಿಸುವ ಬಗ್ಗೆ ನಾವು ಈಗಾಗಲೇ ಯೋಜನೆಯೊಂದನ್ನು ರೂಪಿಸಿದ್ದೇವೆ. ಕೃಷ್ಣನಿಂದ ಹತನಾದ ನರಕಾಸುರನ ಆತ್ಮವು ಕರ್ಣನೊಳಗೆ ಪರಾಕಾಯ ಪ್ರವೇಶ ಮಾಡುವುದು. ಆಗ ಕರ್ಣನು ಅರ್ಜುನನನ್ನು ಸಂಹರಿಸುವುದು ಖಚಿತ. ಇದು ಇಂದ್ರನಿಗೂ ತಿಳಿದಿರುವ ಸಂಗತಿ. ಅರ್ಜುನನನ್ನು ರಕ್ಷಿಸುವ ಸಲುವಾಗಿ ಇಂದ್ರನು ಕರ್ಣನಿಂದ ಕವಚ ಕುಂಡಲಗಳನ್ನು ಬೇಡುವನು. ಅರ್ಜುನನನ್ನು ಎದುರಿಸಲು ನಮ್ಮಲ್ಲಿ ಸಂಶಪ್ತಕರೆಂಬ ಪ್ರತ್ಯೇಕ ಸೇನಾಪಡೆಯೇ ಇದೆ. ಕರ್ಣನಿಂದ ಆಗದ್ದನ್ನು ಈ ಪಡೆ ಮಾಡುತ್ತದೆ. ಆದ್ದರಿಂದ ಎಲೆ ದುರ್ಯೋಧನನೇ, ನೀನು ದುಃಖಿಸಬೇಕಾಗಿಲ್ಲ. ನೀನು ಈ ಜಗತ್ತನ್ನೇ ಆಳುತ್ತೀಯೆ. ಆದರೆ ನೀನೀಗ ಆತ್ಮಹತ್ಯೆ ಮಾಡಿಕೊಂಡರೆ ನಮ್ಮ ಶಕ್ತಿ ಕುಂದುತ್ತದೆ. ನೀನೀಗ ಹಿಂದಿರುಗಬಹುದು. ದೇವತೆಗಳು ಪಾಂಡವರಲ್ಲಿ ಆಶ್ರಯ ಪಡೆದ ನಿರಾಶ್ರಿತರು. ಹಾಗೆಯೇ ನೀನು ನಮ್ಮಲ್ಲಿ ಆಶ್ರಯ ಪಡೆದಿರುವ ನಿರಾಶ್ರಿತ. ನಿನ್ನ ಮೂಲಕವೇ ನಾವು ದೇವತೆಗಳ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇವೆ. ದೈತ್ಯರು ದುರ್ಯೋಧನನನ್ನು ಆಲಂಗಿಸಿಕೊಂಡರು, ನಂತರ ಬೀಳ್ಕೊಟ್ಟರು. ಯಾವ ಆಕೃತಿ ದುರ್ಯೋಧನನನ್ನು ದೈತ್ಯರ ಬಳಿಗೆ ಕರೆತಂದಿತ್ತೋ ಅದೇ ಆಕೃತಿ ಅವನನ್ನು ಪ್ರಾಯೋಪವೇಶದ ಸ್ಥಳಕ್ಕೆ ಮುಟ್ಟಿಸಿ ಅದೃಶ್ಯವಾಯಿತು. ದುರ್ಯೋಧನ ಎದ್ದು ಕುಳಿತ. ನಡೆದುದೆಲ್ಲ ಕನಸೆಂದು ಅವನಿಗೆ ಭಾಸವಾಯಿತು. ಆದರೆ ಒಂದೆರಡು ನಿಮಿಷಗಳ ನಂತರ ಅದು ಕನಸಲ್ಲ, ಕರ್ಣ ಮತ್ತು ಸಂಶಪ್ತಕರಿಂದ ಪಾರ್ಥನನ್ನು ಸಂಹರಿಸುವುದು ಸಾಧ್ಯ ಎಂಬ ಭರವಸೆ ಅವನೊಳಗೆ ಹುಟ್ಟಿತು. ಪಾಂಡವರನ್ನು ಗೆಲ್ಲಬಹುದು ಎಂಬ ಆತ್ಮವಿಶ್ವಾಸ ಅವನಲ್ಲಿ ಮತ್ತೊಮ್ಮೆ ಮೂಡಿತು. ನರಕಾಸುರನು ಕರ್ಣನಲ್ಲಿ ಪರಾಕಾಯ ಪ್ರವೇಶ ಮಾಡಿ ಅರ್ಜುನನನ್ನು ಸಂಹರಿಸುವನೆಂಬ ಆಲೋಚನೆಯೇ ಅವನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡಿಬಂದಿತು. ಆದರೆ ದುರ್ಯೋಧನನು ತನ್ನ ಅನುಭವವನ್ನು ಯಾರಿಗೂ ಹೇಳಲಿಲ್ಲ. ಮರುದಿನ ಬೆಳಿಗ್ಗೆ ಕರ್ಣ ದುರ್ಯೋಧನನನ್ನು ನಗುತ್ತಾ ಭೇಟಿ ಮಾಡಿದ. ನಂತರ ನುಡಿದ, ಸತ್ತವರಿಂದ ಶತ್ರುಗಳನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಬದುಕಿರುವವನು ಮಾತ್ರ ಅಭ್ಯುದಯವನ್ನು ಕಾಣಬಲ್ಲ. ಅವನು ಮುಂದುವರಿದು ಹೇಳಿದ, ದುರ್ಯೋಧನ, ದುಃಖಿಸಲು ಅಥವಾ ಸಾಯಲು ಇದು ಸಕಾಲವಲ್ಲ ಎಂದವನೇ ದುರ್ಯೋಧನನನ್ನು ಆಲಂಗಿಸಿಕೊಂಡ. ಏಳು ಮಹಾರಾಜ, ಇಲ್ಲೇಕೆ ಕುಳಿತಿದ್ದೀಯೇ? ಏಕೀ ಶೋಕ? ನಿನ್ನ ಶಕ್ತಿ ಪರಾಕ್ರಮಗಳಿಂದ ಶತ್ರುಗಳನ್ನು ದೂರ ಅಟ್ಟಿದ ನಂತರವೂ ಏಕೆ ಸಾಯುವೆ? ಅರ್ಜುನನ ಶಕ್ತಿಗೆ ಅಧೀರನಾದೆಯಾ? ನನ್ನ ಮಾತು ಕೇಳು ಮಹಾರಾಜ. ನಾನು ಅರ್ಜುನನನ್ನು ಸಂಹರಿಸುತ್ತೇನೆ. 13 ವರ್ಷಗಳ ವನವಾಸದ ನಂತರ ಪಾಂಡವರು ಸಿಂಹಾಸನವನ್ನು ಕೇಳಿಕೊಂಡು ಬಂದರೆ ಯುದ್ಧದಲ್ಲಿ ಅವರನ್ನು ಸೋಲಿಸುತ್ತೇನೆ. ಅವರನ್ನು ನಿನ್ನ ಗುಲಾಮರನ್ನಾಗಿಸುತ್ತೇನೆ. ಇದು ನಿಜ. ದುರ್ಯೋಧನನಿಗೆ ದೈತ್ಯರು ಆಡಿದ ಪುನಶ್ಚೈತನ್ಯದಾಯಕ ಮಾತುಗಳು ನೆನಪಿಗೆ ಬಂದವು.
ಕರ್ಣನ ವೀರೋಚಿತ ಶಪಥ ಹಾಗೂ ತನ್ನ ಸೋದರರ ಪ್ರಾರ್ಥನೆಗೆ ಕಿವಿಗೊಟ್ಟ ದುರ್ಯೋಧನನು ಆಮರಣ ಅಂತ ನಿರಶನ ವ್ರತದ ಆಲೋಚನೆಯನ್ನು ಬಿಟ್ಟನು. ಪಾಂಡವರನ್ನು ಸೋಲಿಸುವುದು ಅವನ ಈಗಿನ ದೃಢ ನಿರ್ಧಾರವಾಗಿತ್ತು. ಸೇನೆಯೊಂದಿಗೆ ಅವನು ಹಸ್ತಿನಾವತಿಗೆ ಮರುಪಯಣ ಆರಂಭಿಸಿದ. ಸ್ವಲ್ಪ ಸಮಯದಲ್ಲಿ ಅವರು ಹಸ್ತಿನಾವತಿ ತಲುಪಿದರು. ಹಸ್ತಿನಾವತಿಯನ್ನು ತಲುಪಿದ ನಂತರ ಭೀಷ್ಮರು ದುರ್ಯೋಧನನನ್ನು ಭೇಟಿ ಮಾಡಿದರು. ಅವರು ನುಡಿದರು, ಮಗು, ಗೋಶಾಲೆಗಳ ಪರಿಶೀಲನೆಗೆಂದು ಹೊರಡುವ ಸಂದರ್ಭದಲ್ಲಿ ಪಾಂಡವರು ಇರುವ ಸ್ಥಳಕ್ಕೆ ಹೋಗುವುದು ವಿವೇಕವಲ್ಲ ಎಂದು ನಾನು ನಿನಗೆ ತಿಳಿಸಿದ್ದೆ. ನೀನು ನನ್ನ ಮಾತನ್ನು ಕೇಳಲಿಲ್ಲ. ಹೋದೆ. ಗಂಧರ್ವರು ನಿನ್ನನ್ನು ಸೆರೆ ಹಿಡಿದರು. ಯಾರನ್ನು ನೀನು ಶತ್ರುಗಳೆಂದು ಭಾವಿಸಿರುವೆಯೋ ಅದೇ ಪಾಂಡವರು, ಧರ್ಮಾತ್ಮರಾದ ಪಾಂಡವರು ನಿನ್ನನ್ನು ಕಾಪಾಡಿದರು. ಇಷ್ಟಾದರೂ ನಿನಗೆ ನಾಚಿಕೆಯಾದಂತಿಲ್ಲ. ನಿನ್ನ ನೀಚ ಕೃತ್ಯಗಳ ಬಗ್ಗೆ ನಿನಗೆ ಪಶ್ಚಾತ್ತಾಪವೂ ಇಲ್ಲ. ನೀನು ಮತ್ತು ನಿನ್ನ ಸೇನಾಪಡೆಗಳು ಗಂಧರ್ವರೊಂದಿಗೆ ಯುದ್ಧ ಮಾಡುತ್ತಿದ್ದಾಗ ಕರ್ಣನು ಹೆದರಿ ಯುದ್ಧರಂಗದಿಂದ ಪಲಾಯನ ಮಾಡಿದ. ಪಾಂಡವರ ಶಕ್ತಿ ಸಾಮರ್ಥ್ಯಗಳನ್ನು, ಸದ್ಗುಣಗಳನ್ನು ನೀನೇ ಕಣ್ಣಾರೆ ಕಂಡೆ. ಅವರು ನಿನ್ನನ್ನು ಗಂಧರ್ವರಿಂದ ಬಂಧ ಮುಕ್ತರನ್ನಾಗಿಸಲು ಹೋರಾಡಿದ ಸಂದರ್ಭದಲ್ಲಿ ಸೂತಪುತ್ರನಾದ ಕರ್ಣನ ಶಕ್ತಿಯ ಬಗ್ಗೆ ನಿನಗೆ ನಿನ್ನ ಕಣ್ಣುಗಳೇ ಸಾಕ್ಷಿಯಾಗಿವೆ. ಶೌರ್ಯ ಸದ್ಗುಣಗಳಲ್ಲಿ ಕರ್ಣನು ಪಾಂಡವರಿಗೆ ಕಾಲು ಭಾಗಕ್ಕೂ ಸಮನಲ್ಲ. ಯೋಚಿಸಿದರೆ ನೀನೇ ಈ ತೀರ್ಮಾನಕ್ಕೆ ಬರುತ್ತೀಯೆ. ನನ್ನ ಅಭಿಪ್ರಾಯದಲ್ಲಿ ಪಾಂಡವರೊಂದಿಗೆ ರಾಜಿ ಮಾಡಿಕೊಳ್ಳುವುದೇ ನಿನ್ನ ಅಭ್ಯುದಯದ ದೃಷ್ಟಿಯಿಂದ ಕ್ಷೇಮಕರ, ನಿನ್ನ ವಂಶದ ಹಿತದೃಷ್ಟಿಯಿಂದಲೂ. ಭೀಷ್ಮರ ಈ ಮಾತುಗಳನ್ನು ಕೇಳಿ ದುರ್ಯೋಧನನು ನಕ್ಕು ಬಿಟ್ಟ. ಅನಂತರ ಒಂದು ಮಾತನ್ನು ಆಡದೆ ಶಕುನಿಯೊಂದಿಗೆ ಅಲ್ಲಿಂದ ನಿರ್ಗಮಿಸಿದ. ಕರ್ಣ, ದುಶ್ಯಾಸನರು ಅವನನ್ನು ಹಿಂಬಾಲಿಸಿದರು. ಕುರುವಂಶ ಪಿತಾಮಹ ಭೀಷ್ಮರು ನಾಚಿಕೆಯಿಂದ ನಿಧಾನವಾಗಿ ಹೆಜ್ಜೆ ಇಡುತ್ತಾ ತಮ್ಮ ಅರಮನೆಯತ್ತ ನಡೆದರು. ಕರ್ಣನ ವಿಜಯ. ತಾತ ಭೀಷ್ಮರು ಅಲ್ಲಿಂದ ತೆರಳಿದ್ದನ್ನು ಖಚಿತಪಡಿಸಿಕೊಂಡ ನಂತರ ದುರ್ಯೋಧನನು ತನ್ನ ಸಂಗಡಿಗರೊಂದಿಗೆ ಆಸ್ಥಾನ ಸಭಾಂಗಣವನ್ನು ಪ್ರವೇಶಿಸಿದ. ಅವರೊಂದಿಗೆ ಸಮಾಲೋಚಿಸಿದ. ನಾವು ಅಭ್ಯುದಯದತ್ತ ಮುನ್ನೋಟ ಹರಿಸಬಹುದೇ? ನಾವು ಮಾಡದೇ ಉಳಿದಿರುವ ಕೆಲಸ ಕಾರ್ಯಗಳು ನಮ್ಮ ಯಶಸ್ಸಿಗೆ ಸಹಾಯಕವಾಗುವಂತಿರಬೇಕು. ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಗಾಢವಾದ ಚಿಂತನ ಮಂಥನ ನಡೆಸಬೇಕು ಎಂದು ದುರ್ಯೋಧನನು ವಿವರಿಸಿದ. ಕರ್ಣನು ಮತ್ತೆ ದೃಢಪಡಿಸುವ ದನಿಯಲ್ಲಿ ಮಾತನಾಡಿದ. ದುರ್ಯೋಧನ, ನಾನು ಈಗ ಹೇಳಲಿರುವ ವಿಚಾರಗಳನ್ನು ಕುರಿತು ಆಲೋಚಿಸು. ಭೀಷ್ಮರು ಸದಾ ನಮ್ಮನ್ನು ದೂಷಿಸುತ್ತಾರೆ, ಪಾಂಡವರನ್ನು ಪ್ರಶಂಸಿಸುತ್ತಾರೆ. ಅವರು ಸದಾ ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿರುತ್ತಾರೆ. ನನ್ನ ವೀರ ಸಾಧನೆಗಳಿಂದ ನನ್ನನ್ನು ವಿಮುಖಗೊಳಿಸುವ ಪ್ರಯತ್ನ ಮಾಡುತ್ತಲೇ ಇರುತ್ತಾರೆ. ನನ್ನನ್ನು ದೂಷಿಸುತ್ತಿರುವುದನ್ನು ನಾನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಆದರೆ ನಿನ್ನನ್ನು ನಿಂದಿಸುವುದನ್ನು ಹಾಗೂ ನಿನ್ನೆದುರು ಪಾಂಡವರನ್ನು ಪ್ರಶಂಸಿಸುವುದನ್ನು ನೋಡಿಕೊಂಡು ಸುಮ್ಮನಿರಲು ನನ್ನಿಂದಾಗುತ್ತಿಲ್ಲ. ದುಷ್ಟ ಭೀಷ್ಮರಿಗೆ ನನ್ನ ಶಕ್ತಿ ಸಾಮರ್ಥ್ಯಗಳನ್ನು ನಾನು ತೋರಿಸಿಕೊಡಬೇಕಾಗಿದೆ. ನನಗೆ ಸೇವಕರ ಪಡೆ, ಸೈನಿಕರು ಹಾಗೂ ರಥಗಳನ್ನು ಕೊಡು. ನಿನಗಾಗಿ ಇಡೀ ಜಗತ್ತನ್ನೇ ಜಯಿಸಿಕೊಡುತ್ತೇನೆ. ಯುಧಿಷ್ಠಿರನು ರಾಜಸೂಯ ಯಾಗ ಮಾಡಿದಾಗ ಅವನ 4 ವೀರಾದಿವೀರ ಸೋದರರು ಭೂಲೋಕವನ್ನೇ ಅವನಿಗೆ ಗೆದ್ದುಕೊಟ್ಟರು. ನಾನು ಏಕಾಂಗಿಯಾಗಿ ಆ ಕೆಲಸವನ್ನು ನಿನಗೆ ಮಾಡಿಕೊಡುವೆ. ಭೀಷ್ಮರು ನನ್ನ ಶೌರ್ಯ ಪ್ರತಾಪಗಳನ್ನು ನೋಡಿ ತಾವು ಮಾಡಿರುವ ತಪ್ಪಿಗಾಗಿ ಪಶ್ಚಾತ್ತಾಪ ಪಡಲಿ. ಮಹಾರಾಜ, ನನಗೆ ಅನುಮತಿ ನೀಡು. ಜಯ ನಿನ್ನದಾಗುತ್ತದೆ. ನನ್ನ ಧನುಸ್ಸಿನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನೀನು ಈ ಭೂಮಿಯ ಸಾಮ್ರಾಟನಾಗುತ್ತೀಯೆ. ಕರ್ಣನ ಮಾತುಗಳನ್ನು ಕೇಳಿ ದುರ್ಯೋಧನನ ಹೃದಯ ಹಿಗ್ಗಿತು. ಕರ್ಣನು ದುರ್ಯೋಧನನಿಗೆ ಪ್ರೀತಿಪಾತ್ರನಾಗಿದ್ದ. ದುರ್ಯೋಧನನು ಆನಂದ ಪರವಶನಾಗಿ ಹೇಳಿದ, ನಾನು ನಿಜಕ್ಕೂ ಅದೃಷ್ಟವಂತ. ಕರ್ಣ, ಯಾರ ಅಭ್ಯುದಯಕ್ಕೆ ನೀನು ಕಟಿಬದ್ಧನಾಗಿ ನಿಂತಿರುವೆಯೋ ಅವನು ನಿಜಕ್ಕೂ ದೈವಾನುಗ್ರಹಕ್ಕೆ ಪಾತ್ರನಾದವನು. ಕಾಲ ಯಾವಾಗ ಅನುಕೂಲವಾಗಿದೆ ಎಂದು ನಿನಗನ್ನಿಸಬಹುದೋ ಆಗ ನೀನು ನಿನ್ನ ರಣಯಾತ್ರೆಯನ್ನು ಪ್ರಾರಂಭಿಸಬಹುದು. ಅದೃಷ್ಟ ನಿನ್ನ ಪಾಲಿಗಿರಲಿ. ರಣಯಾತ್ರೆಗೆ ಸಿದ್ಧವಾಗುವಂತೆ ಸೇನೆಗೆ ಆದೇಶವನ್ನು ನೀಡಬೇಕೆಂದು ಕರ್ಣ ದುರ್ಯೋಧನನನ್ನು ಕೇಳಿಕೊಂಡ.
ಪವಿತ್ರವಾದ ಒಂದು ದಿನ ಶುಭ ಮುಹೂರ್ತದಲ್ಲಿ ಕರ್ಣನು ರಣಯಾತ್ರೆ ಹೊರಟ. ಕರ್ಣನ ರಣಯಾತ್ರೆಯು ದ್ರುಪದನ ರಾಜಧಾನಿಯ ಮೇಲೆ ಆಕ್ರಮಣ ನಡೆಸುವುದರೊಂದಿಗೆ ಆರಂಭವಾಯಿತು. ಕರ್ಣ ಮತ್ತು ದ್ರುಪದರ ನಡುವೆ ಉಗ್ರ ಸಮರ ನಡೆಯಿತು. ಅಂತಿಮವಾಗಿ ದ್ರುಪದನು ಕರ್ಣನ ಜಯವನ್ನು ಒಪ್ಪಿಕೊಂಡ. ಮುತ್ತು, ರತ್ನ, ವಜ್ರ, ವೈಡೂರ್ಯ, ಬಂಗಾರವನ್ನು ಕರ್ಣನಿಗೆ ಅರ್ಪಿಸುವ ಮೂಲಕ ದ್ರುಪದನು ತನ್ನ ಸೋಲನ್ನು ಒಪ್ಪಿಕೊಂಡ. ಅನಂತರ ಕರ್ಣನು ದ್ರುಪದನ ಸಾಮಂತ ದೊರೆಗಳನ್ನು ಅಡಗಿಸಿದನು. ಮುಂದೆ ಉತ್ತರ ದಿಕ್ಕಿನ ಅದಮ್ಯ ಅಜೇಯ ದೊರೆಯೆಂದು ಖ್ಯಾತನಾಗಿದ್ದ ಭಗದತ್ತನ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಅವನನ್ನು ಸೋಲಿಸಿದ. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.